ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಮಂಜುನಾಥ್ರವರು ಹೆಚ್ಚು ಬಹುಮತದಿಂದ ಗೆಲುವು ಸಾಧಿಸಿರುವುದಕ್ಕಾಗಿ ಎನ್ಡಿಎ ಮುಖಂಡರು ಮತ್ತು ಕಾರ್ಯಕರ್ತರು ಮತದಾರರಿಗೆ ಅಭಿನಂದನೆ ಸಲ್ಲಿಸಲು ಹಮ್ಮಿಕೊಂಡಿದ್ದ ಕೃತಜ್ಞತಾ ಮೆರವಣಿಗೆಯಲ್ಲಿ ಸಂಸದರಾದ ಡಾಕ್ಟರ್ ಸಿ ಮಂಜುನಾಥ್ರವರು ಭಾಗವಹಿಸಿದ್ದರು. ಕನಕಪುರ, ಸಾತನೂರು, ದೊಡ್ಡಾಲಹಳ್ಳಿ ಮಾರ್ಗವಾಗಿ ಹುಣಸನಹಳ್ಳಿಯವರೆಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದರು ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕನಕಪುರ ಸತ್ಯಮಂಗಲಕ್ಕೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಯೋಜನೆ ನೆನೆಗುದಿಗೆ ಬಿದ್ದಿದ್ದು, ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿಯವರು ಈಗಾಗಲೇ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಮತ್ತು ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣನವರ ಜೊತೆ ಚರ್ಚೆ ಮಾಡಿ ಸುಮಾರು 16,000 ಕೋಟಿ ವೆಚ್ಚದಲ್ಲಿ ಈ ರೈಲ್ವೆ ಯೋಜನೆಯನ್ನು ಜಾರಿಗೊಳಿಸಲು ಮನವಿ ಮಾಡಿದ್ದು, ಯೋಜನೆ ಜಾರಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಮತ್ತು ಕನಕಪುರ, ಚನ್ನಪಟ್ಟಣ, ರಾಮನಗರ ಸೇರಿದಂತೆ 45 ತಾಲೂಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೃದಯಾಘಾತವಾದ ರೋಗಿಗಳಿಗೆ ತುರ್ತು ಚಿಕಿತ್ಸೆ ಕೊಡಲು ವ್ಯವಸ್ಥೆ ಮಾಡಿದ್ದೇವೆ ಎಂದರು. ಸಹಬಾಳ್ವೆ ಹಾಗೂ ನೆಮ್ಮದಿಯ ಜೀವನದ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಾಣ ನಮ್ಮೆಲ್ಲರ ಕರ್ತವ್ಯ. ಚುನಾವಣೆ ನಂತರ ಸ್ನೇಹಿತರಂತೆ ಇರಬೇಕು. ಯಾವುದೇ ಸಮಸ್ಯೆಗಳಿದ್ದರೂ ನನ್ನ ಮನೆ ಬಾಗಿಲು ಸದಾ ತೆರೆದಿರುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಅನಸೂಯ ಮಂಜುನಾಥ್, ಜೆಡಿಎಸ್ ಮುಖಂಡರುಗಳಾದ ಕಬ್ಬಾಳೇಗೌಡ, ಬಿ ನಾಗರಾಜು, ಚಿನ್ನಸ್ವಾಮಿ, ಪುಟ್ಟರಾಜು, ರಾಜೇಶ್, ಶೋಭಾ, ಬಿಜೆಪಿ ಮುಖಂಡರುಗಳಾದ ಕೆಪಿ ಕುಮಾರ್, ಮಂಜುನಾಥ್, ನಾಗಾನಂದ, ಶಿವಮುತ್ತು, ಸುನೀಲ್, ರಾಮಕೃಷ್ಣ, ಶೇಖರ್ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತು ಇಟ್ಕೊಂಡಿದ್ದೇವೆ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಸೊ ಬೆಳಗ್ಗೆಯಿಂದ ಅಂದರೆ ಇವತ್ತು ಕ್ಷೇತ್ರ ಪೂರ್ತಿ ನಮ್ಮ ಕಾರ್ಯಕರ್ತರನ್ನು ಮತ್ತು ನಮ್ಮ ಮತದಾರರನ್ನು ಭೇಟಿ ಮಾಡಿ ಅವರಿಗೆ ಧನ್ಯವಾದಗಳನ್ನು ಮತ್ತು ವಂದನೆಗಳನ್ನು, ನಮಸ್ಕಾರಗಳನ್ನು ಹೇಳ್ತಕ್ಕಂಥ ಒಂದು ಸೌಹಾರ್ದತಾ ಇದು ಭೇಟಿಯಾಗಿದೆ. ಹೀಗಾಗಿ ಜನರ ಜೊತೆಗೆ ಜನರ ಸಮಸ್ಯೆಗಳನ್ನು ಕೂಡ ಇದು ಆಲಿಸುವಂಥ ಒಂದು ಅವಕಾಶ. ಅಂದರೆ ನಾನು ಈ ಚುನಾವಣೆಯಲ್ಲಿ ಸುಮಾರು 2,70,000 ಅಂತರದಿಂದ ಗೆಲ್ಲಿಸಿದಂಥ ನಮ್ಮ ಎಲ್ಲ ಮತದಾರರಿಗೂ ಕೂಡ ತಮ್ಮ ಮೂಲಕ ಧನ್ಯವಾದಗಳನ್ನು ಹೇಳ್ತಾನೆ, ನಮಸ್ಕಾರಗಳನ್ನು ಹೇಳ್ತಾನೆ. ಯಾಕೆಂದರೆ ಇದೊಂದು ಐತಿಹಾಸಿಕ ಗೆಲುವು ಅಂತ ನಾವೆಲ್ಲ ಭಾವಿಸ್ತೀವಿ. ಯಾಕೆಂದರೆ ನಮ್ಮ ಕಾರ್ಯಕರ್ತರು ಮತ್ತು ಮತದಾರರ ಬಂಧುಗಳು ಬಹಳ ಹುಮ್ಮಸ್ಸಿನಿಂದ ಈ ಚುನಾವಣೆಯನ್ನು ಹಬ್ಬದ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಹಾಗಾಗಿ ಜೊತೆಗೆ ಈ ಗೆಲುವು ಅವ್ರಿಗೇ ನಾನು ಅರ್ಪಿಸ್ತೇನೆ. ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ನಮ್ಮ ಗೆಲುವು ಏನಿದೆ, ಆ ಗೆಲುವನ್ನು ನಮ್ಮ ಮತದಾರರಿಗೆ, ನಮ್ಮ BJP ಮತ್ತು JDS ಕಾರ್ಯಕರ್ತರಿಗೆ ಈ ಗೆಲುವನ್ನು ನಾನು ಅರ್ಪಿಸ್ತೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಮತದಾರರಿಗೂ, ಕೇವಲ ಮತದಾರರಿಗೆಲ್ಲ, ಈ ಕ್ಷೇತ್ರದ ಎಲ್ಲ ಜನತೆಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೇನೆ. ಎಲ್ಲ ಒಂದು ಸೌಹಾರ್ದತೆಯಿಂದ ಇರಬೇಕು. ಚುನಾವಣೆ ಆಯಿತು. ಚುನಾವಣೆ ಸಂದರ್ಭದಲ್ಲಿ ಒಬ್ಬರು ಒಂದು ಗುಂಪು ಒಂದು ಪಕ್ಷದ ಪರವಾಗಿರ್ತಾರೆ, ಇನ್ನೊಂದು ಗುಂಪು ಇನ್ನೊಂದು ಪಕ್ಷದ ಪರವಾಗಿರ್ತಾರೆ. ಆದರೆ ಚುನಾವಣೆ ಆದ ನಂತರ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಜನಪರ ಕೆಲಸವನ್ನು, ಸಮಾಜಮುಖಿ ಕೆಲಸವನ್ನು ಮಾಡಬೇಕು. ಈ ಜನಪರ ಮತ್ತು ಸಮಾಜಮುಖಿ ಮತ್ತು ಜನಪರ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಮಾಡಬೇಕಾಗುತ್ತೆ. ಯಾವುದೇ ಒಂದು ಈ ಕೆಲಸ ಪಕ್ಷಕ್ಕೆ ಸೀಮಿತವಾಗಿರಬಾರ್ದು, ಸೇಡಿನ ಮನೋಭಾವ ಇರಬಾರ್ದು. ಯಾಕೆಂದರೆ ಚುನಾವಣೆ ಇದು ಮುಗಿದೋಗಿದೆ. ಅಭಿವೃದ್ಧಿಯ ಕೆಲಸಕ್ಕೆ ಯಾವುದೇ ರೀತಿಯ ಒಂದು ವೈಮನಸ್ಸು ಇರಬಾರ್ದು ಅಥವಾ ವೈರತ್ವ ಇರಬಾರ್ದು. ಈಗಾಗಲೇ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಬಂದು ಇವಾಗ ಸುಮಾರು 12 ದಿವಸ ಆಗಿದೆ. ಈ 12 ದಿವಸದಲ್ಲಿ 3 ಐತಿಹಾಸಿಕ ನಿರ್ಧಾರಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ಮೊದಲನೇದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ 20,000 ಕೋಟಿ ಹಣವನ್ನು ರೈತರಿಗೆ ಬಿಡುಗಡೆ ಮಾಡಿದ್ದಾರೆ. ಸುಮಾರು 9,26,00,000 ರೈತರಿಗೆ ಇದರಿಂದ ಬಹಳ ಅನುಕೂಲ ಆಗುತ್ತೆ. ಎರಡನೇದೇನಾಗಿದೆ, ನಿರಂತರವಾಗಿ ನಮ್ಮ ರೈತರ ಸಮಸ್ಯೆ ಏನಿದೆ ಅಂತೆ, ಅವರು ಬೆಳೆದಂಥ ಬೆಳೆಗಳಿಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಅದರಿಂದ ಸುಮಾರು 14 ಬೆಳೆಗಳಿಗೆ, 14 ಉತ್ಪನ್ನಗಳಿಗೆ ಅವರು ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಈಗಿರತಕ್ಕಂಥ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದನ್ನು ಜಾಸ್ತಿ ಮಾಡಿದ್ದಾರೆ. ನಂತರ ಬಹಳ ದಿನದಿಂದ ಒಂದು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಕಾಲದಲ್ಲಿ 1996ನೇ ಇಸ್ವಿನಲ್ಲಿ
ಒಂದು ಕನಕಪುರ ಅಂದರೆ ಬೆಂಗಳೂರು ಕನಕಪುರ ಮತ್ತು ಮಳವಳ್ಳಿ ಮಾರ್ಗವಾಗಿ ಚಾಮರಾಜನಗರ ಸತ್ಯಮಂಗಲಕ್ಕೆ ಹೋಗತಕ್ಕಂಥ ಸುಮಾರು 260 ಕಿಲೋಮೀಟರ್ ಒಂದು ರೈಲ್ವೆ ಯೋಜನೆಯನ್ನು ಸನ್ಮಾನ್ಯ ದೇವೇಗೌಡರು ಮಂಜೂರು ಮಾಡಿದರು 1996ರಲ್ಲಿ ಅಂದು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ. ಆದರೆ ಅದು ನೆನೆಗುದಿಗೆ ಬಿದ್ದಿದೆ. ಈ ಯೋಜನೆಯನ್ನು ಪುನಃ ಕೈಗೆತ್ಕೋಬೇಕು ಅಂದ್ಬಿಟ್ಟು ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿಯವರು, ಉಕ್ಕು ಮತ್ತು ಭಾರಿ ಕೈಗಾರಿಕೆ ಮಂತ್ರಿಗಳಾದಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ನಿನ್ನೆ ರೈಲ್ವೆ ಖಾತೆ ಸಚಿವರನ್ನು ಅಂದರೆ ಅಶ್ವಿನ್ ವೈಷ್ಣವ್ ಅವ್ರನ್ನ ಮತ್ತು ಸೋಮಣ್ಣವರ ಬೆಂಬಲವನ್ನು ತೆಗೆದುಕೊಂಡು ಅದರಲ್ಲಿ ಈ ಯೋಜನೆಯನ್ನು, ಇದು ಬಹಳ ಮುಖ್ಯವಾದಂಥ ಒಂದು ರೈಲ್ವೆ ಯೋಜನೆಯಾಗಿದೆ ಈ ಭಾಗದಲ್ಲಿ. ಯಾಕೆಂದರೆ ಈ ಭಾಗದಲ್ಲಿ ಅದು ರೈಲ್ವೆ ಯೋಜನೆ ಬಂದರೆ ಬಹಳ ಅನುಕೂಲ ಆಗುತ್ತೆ. ಕೇವಲ ಪ್ರಯಾಣಿಕರಿಗೆ ಮಾತ್ರ ಅಲ್ಲ, ಅವರ ಸರಕುಗಳನ್ನು ಸರಬರಾಜು ಮಾಡಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಹೀಗಾಗಿ ಹಲವಾರು ಜನರು ಅವರ ಸಮಸ್ಯೆಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ. ಈ ಮಧ್ಯೆ ನಾವು ಈ ಕೃತಜ್ಞತಾ ಈ ಸಭೆ ಸಮಾರಂಭದ ಜೊತೆಗೆ ಅವರ ಸಮಸ್ಯೆಗಳನ್ನು ಆಲಿಸುವಂಥ ಒಂದು ಅವಕಾಶವನ್ನು ಅವರು ನಮಗೆ ಕಲ್ಪಿಸಿದ್ದಾರೆ. ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿಯ ಕೆಲವು ಸಮಸ್ಯೆಗಳಿದೆ, ಕುಡಿಯ ನೀರಿನ ಸಮಸ್ಯೆಗಳಿದೆ, ಇನ್ನು ಕೆಲವು ಹಕ್ಕುಪತ್ರಗಳ ಸಮಸ್ಯೆ ಇದೆ, ಆಸ್ಪತ್ರೆಗಳ ಸಮಸ್ಯೆಗಳನ್ನು ಹೇಳಿದ್ದಾರೆ. ಸೊ ಇದಕ್ಕೆಲ್ಲ ನಾವು ಸ್ಪಂದಿಸಬೇಕು. ಯಾಕೆಂದರೆ ಜನಸಾಮಾನ್ಯರ ಬದುಕು ಚೆನ್ನಾಗಿರಬೇಕು. ಹೀಗಾಗಿ ಮತ್ತೊಮ್ಮೆ ಈಗಾಗಲೇ ಹೇಳಿದೆ ನಾನು, ಚುನಾವಣೆ ಆದಮೇಲೆ ಪ್ರತಿಯೊಬ್ಬರೂ ಕೂಡ ನಮ್ಮವರೇ. ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಪರವಾಗಿ ವಿಂಗಡಣೆ ಆಗ್ತಾರೆ. ಚುನಾವಣೆ ಆದಮೇಲೆ ಎಲ್ಲ ಜನರು, ಅದಕ್ಕೆ ಮತದಾರರು ಅನ್ನಲ್ಲ, ಈ ಕ್ಷೇತ್ರದ ಎಲ್ಲ ಜನರು ಕೂಡ ನಮ್ಮವರೇ. ಸೊ ಹೀಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ಕಾರ್ಯಕರ್ತರು ಹಗಲಿರುಳು ಕೂಡ ದುಡಿದಿದ್ದಾರೆ. ಯಾವುದೇ ನಿಸ್ವಾರ್ಥವಾಗಿ ಅವರು ಈ ಚುನಾವಣೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ವಿಶೇಷವಾಗಿ ನಾವು ಎಲ್ಲ ಮತದಾರರನ್ನು ಅಭಿನಂದಿಸ್ತೇನೆ. ನಮಸ್ಕಾರ. ಸರ್, ಮೇಕೆದಾಟು ಯೋಜನೆ ಬಗ್ಗೆ ಮೇಕೆದಾಟು ಯೋಜನೆ ಬಗ್ಗೆ ಎಲ್ಲ ಸಂಘಟಿತ ಹೋರಾಟ ಬೇಕು. ಈಗ ಆಲ್ರೆಡಿ ಅದು ಅರಣ್ಯ ಇಲಾಖೆ ಅನುಮತಿ ಬೇಕಾಗುತ್ತೆ. ಅದ್ರ ಬಗ್ಗೆ ಕೂಡ ನಾವು ಸಂಸದರಾಗಿ ಲೋಕಸಭೆ ಒಳಗೆ ಮತ್ತು ಹೊರಗೆ ಸಂಘಟಿತವಾಗಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಾಗಿ ಇದರ ಬಗ್ಗೆ ನಾವು ಹೋರಾಟ ಮಾಡಬೇಕು. ಪಕ್ಷ, ಯಾಕೆಂದರೆ ನನ್ನ ವ್ಯಾಪ್ತಿ ಏನಪ್ಪ ಅಂದರೆ ಸಂಸದ. ಸೊ ಇದು ಇನ್ನು ರಾಜಕೀಯ ವಿದ್ಯಮಾನಗಳ ಬಗ್ಗೆ ನಾನು ಮಾತಾಡೋದು ವಿಷಯ ಆಗುತ್ತೆ. ಯಾಕೆಂದರೆ ಎಲ್ಲ ಸರಿ. ಈಗ ನಾವು ಇದೆಲ್ಲ ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ಸರ್ವೆ ಮಾಡಿದಾಗ ಅವ್ರು ಹೇಳ್ತಾರೆ ಎಲ್ಲಿ ಹೋಗಬೇಕು. ಯಾಕೆಂದರೆ ಅದಕ್ಕೆ ಲ್ಯಾಂಡ್ ಅಕ್ವೈರ್ ಮಾಡಬೇಕಾಗುತ್ತೆ. ಸೊ ಅದನ್ನು ವೈಜ್ಞಾನಿಕವಾಗಿ ರೈಲ್ವೆ ಇಲಾಖೆ ಸರ್ವೆ ಮಾಡಿ ಅದನ್ನು ತೀರ್ಮಾನ ಮಾಡ್ತಾರೆ. ಯಾಕೆಂದರೆ ಇದೆಲ್ಲ ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಈಗ ನೋಡಿ, ಈಗ ಬೆಂಗಳೂರು ಹಾಸನ ರೈಲ್ವೆ ಯೋಜನೆಯನ್ನು ಅದು 1996ನೇ ಇಸ್ವಿನಲ್ಲಿ ದೇವೇಗೌಡ ಅದೇ ಸಂದರ್ಭದಲ್ಲಿ ಇದನ್ನು ಕೂಡ ಅವರು ಮಂಜೂರು ಮಾಡಿದರು. ಅದನ್ನು ಕೂಡ ಮಾಡಬೇಕಾದ್ರೆ ಸುಮಾರು 10 ವರ್ಷ ಇದಾಯಿತು. ಸೊ ಈ ರೈಲ್ವೆ ಯೋಜನೆಗಳು 5-6 ವರ್ಷ 10 ವರ್ಷ ತೆಗೆದುಕೊಳ್ಳೋದು. ಬಟ್ ಮಂಜೂರಾಗಬೇಕು, ಪ್ರಾರಂಭ ಆಗಬೇಕು. ಸೊ ಯಾಕೆಂದರೆ ಒಂದೇ ಸರ್ಕಾರ ಅದು ಹಂತವಾಗಿ ಅದು ಮುಗಿಸ್ತಾರೆ. ಬಟ್ ಬಹಳ ಅನುಕೂಲ ಆಗುತ್ತೆ ಈ ಭಾಗದ ಜನರಿಗೆ. ಮಧ್ಯದಲ್ಲಿ ಈಗಾಗಲೇ ಅದ್ರ ಬಗ್ಗೆ ನಾನು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೇನೆ. ಇವಾಗ ಯಾಕೆಂದರೆ ಇದು ನಮಗೆ ನೀವು ಹೇಳಿದಾಗೆ ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಕಾರಿಡಾರ್ ಇದೆ, ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಇದೆ. ಸೊ ಅಲ್ಲಿಗೆ ಸುಮಾರು 21 ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲ್ವೆ ಅವಶ್ಯಕತೆ ಇದೆ. ಈಗೇನಾಗಿದೆ, ಬೆಂಗಳೂರು ಪೂರ್ವ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಪಶ್ಚಿಮ ಆ ಕಾರಿಡಾರಲ್ಲಿದೆ. ಸೊ ಈ ದಕ್ಷಿಣ ಭಾಗದಲ್ಲಿ ಅವಶ್ಯಕತೆ ಇದೆ. ಸೊ ಇದ್ರ ಬಗ್ಗೆ ಕೂಡ ನಾವು ಮನವಿಯನ್ನು ಮಾಡ್ತೇವೆ ಮೆಟ್ರೋ ಯೋಜನೆಗೆ. ಯಾಕೆಂದರೆ ಇವತ್ತು ಕನಕಪುರ ನನ್ನ ಅರ್ಥದಲ್ಲಿ ಇನ್ನು ಬಹುಶಃ ಮುಂದಿನ ದಿನಗಳಲ್ಲಿ ಇದು ಬೆಂಗಳೂರಿಗೆ ಸೇರ್ಕೊಂಡ್ಬಿಡುತ್ತೆ ಅನಿಸುತ್ತೆ ನನಗೇನು. ಈಗ ಆಲ್ರೆಡಿ ಹಾರೋಹಳ್ಳಿ ತನಕನೇ ಬರುತ್ತೆ. ಅದಕ್ಕೋಸ್ಕರ ಏನಾದರೂ ಸಿಟಿ ಬಸ್ ಸರ್ವಿಸ್ ಏನಾದರೂ ಮಾಡಬೇಕಾ ಅಂತ ಬೇಡಿಕೆ ಇದೆ ಸರ್. ಆ ರೀತಿ ನೋಡೋಣ. ಅದನ್ನು ನಾವು ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಮತ್ತು ಅವ್ರ ಜೊತೆ ಮಾತಾಡಿ. ಸರ್, ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಆಗೋಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ರು. ಅದು ಸ್ಟಾಪಲ್ಲಿದೆ ಸರ್. ಈಗ ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಮಾಡ್ತೀರಾ? ಅದ್ರ ಬಗ್ಗೆ ಸಂಬಂಧಪಟ್ಟವ್ರಿಗೆ ಮಾತಾಡಿ. ಮತ್ತು ಈಗ ನಾವು 2 ಥರ ನಿರೀಕ್ಷೆ ಮಾಡಿದ್ದೇವೆ ನಮ್ಮ ಅಸೆಸ್ಮೆಂಟು. ಒಂದು 50,000 ರೇಂಜಲ್ಲಿ 50,000 ಅಂತರದಲ್ಲಿ ಗೆಲ್ಬೋದು ಅಂತ. ಇನ್ನೊಂದು
ನಾವು ಹೋದಂಥ ಸಂದರ್ಭದಲ್ಲಿ ಜನಸ್ಪಂದನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಅವರ ಮುಖಭಾವ ನೋಡಿದಂಥ ಸಂದರ್ಭದಲ್ಲಿ ಅದೆಲ್ಲ ನಮ್ಮನ್ನು ಪ್ರೀತಿಯಿಂದ ಬರಮಾಡ್ಕೊಂಡವರೆಲ್ಲ ಎಲ್ಲರೂ ಓಟ್ ಹಾಕಿದರೆ 1.5 ಲಕ್ಷದಲ್ಲಿ ಗೆಲ್ಬೋದು ಅಂದ್ಕೊಂಡಿದ್ವಿ. ಅದಕ್ಕೆ ಮೀರಿ ಇದು ನಾವು ನಿರೀಕ್ಷೆಗೂ ಮೀರಿ ನಮಗೆ ಮತ ಕೊಟ್ಟಿದ್ದಾರೆ. ಅಂದರೆ ಬಹುಶಃ ಕೇವಲ ಅವರು ಮತ ಕೊಟ್ಟಿಲ್ಲ, ಮತಗಳ ಜೊತೆ ಪ್ರೀತಿ ಕೊಟ್ಟಿದ್ದಾರೆ, ಅಭಿಮಾನ ಕೊಟ್ಟಿದ್ದಾರೆ. ಮತಗಳನ್ನು ಯಾವಾಗಲೂ ಒತ್ತಡದಲ್ಲಿ ಮತ ಕೊಡೋದಕ್ಕೂ ಪ್ರೀತಿಯಿಂದ ಮತ ಕೊಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಬಟ್ ಇವತ್ತು ಕನಕಪುರದಿಂದ ಹಿಡಿದು ಎಲ್ಲ ನಮ್ಮ 8 ವಿಧಾನಸಭಾ ಕ್ಷೇತ್ರದ ಮತದಾರರು ಪ್ರೀತಿಯಿಂದ ಮತ ಕೊಟ್ಟಿದ್ದಾರೆ. ಅದರಿಂದ ಅದು ಏನು ಕೊಟ್ಟಿದ್ದಾರೆ ಆ ಮತ 2,70,000 ಅಂತರ ಏನಿದೆ ಅದನ್ನು ಬೇಕಾದರೆ ನೀವು ಡಬಲ್ ಮಾಡ್ಕೋಬೋದು. ಸರ್, ಈಗ ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತೀರಿ ಸರ್? ಪೆಟ್ರೋಲ್ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಏನಾಗಿದೆ ಇವತ್ತು ಪೆಟ್ರೋಲು ಮತ್ತು ಡೀಸೆಲ್ ಏರಿಕೆ ಆಗಿರೋದು ಅದನ್ನು ರೋಲ್ ಬ್ಯಾಕ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಕೇವಲ ಪೆಟ್ರೋಲು ಡೀಸೆಲ್ಲು ಮಾತ್ರ ಏರಿಕೆ ಆಗಲ್ಲ, ಪ್ರತಿಯೊಂದು ಅಗತ್ಯ ವಸ್ತುಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಇಟ್ ಹ್ಯಾಸ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಅದರಿಂದ ಎಲ್ಲ ವಸ್ತುಗಳು ಜಾಸ್ತಿ ಆಗುತ್ತೆ, ಬರೀ ಪೆಟ್ರೋಲು ಡೀಸೆಲ್ ಮಾತ್ರ ಜಾಸ್ತಿ ಆಗೋದಿಲ್ಲ. ಸೊ ಅದರಿಂದ ಯಾವಾಗಲೂ ಒಂದು ಆರ್ಥಿಕ ಶಿಸ್ತಿರಬೇಕಾಗುತ್ತೆ. ಯಾವುದೇ ಸರ್ಕಾರ ಆಗ್ಬೋದು, ಆರ್ಥಿಕ ಶಿಸ್ತಿರಬೇಕಾಗುತ್ತೆ. ಸೊ ಹೀಗಾಗಿ ಇದು ಜನಸಾಮಾನ್ಯರಿಗೆ ಬಹಳ ಸುಡುತ್ತೆ. ಇದು ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗಿರೋದು ಜನಸಾಮಾನ್ಯರ ಬದುಕನ್ನೇ ಸುಡುತ್ತೆ ಅಂತ ನನ್ನ ಭಾವನೆ. ನಾವು ಕೊಡ್ತೇವೆ. ತಮ್ಮೆಲ್ಲರಿಗೂ ನಮ್ಮ ಮನೆಯ ಬಾಗಿಲು ಯಾವಾಗ್ಲೂ ತೆರೆದಿರುತ್ತೆ. ನಮ್ಮ ಮನೆಯ ಬಾಗಿಲು ಯಾವಾಗ್ಲೂ ತೆರೆದಿರುತ್ತೆ. ಯಾಕೆಂದ್ರೆ ನೀವು ಈ ಚುನಾವಣೆಯಲ್ಲಿ ನಮಗೆಲ್ಲ ಆಶೀರ್ವಾದವನ್ನು ಮಾಡಿದ್ದೀರಿ. ಇವತ್ತು ಅದಕ್ಕೋಸ್ಕರ ತಮ್ಮ ಅಭಿಮಾನಕ್ಕೆ, ಯಾಕೆಂದ್ರೆ ಕೇವಲ ನೀವು ಮತಗಳನ್ನು ಕೊಟ್ಟಿಲ್ಲ, ನೀವು ಕೇವಲ ಮತಗಳನ್ನು ಕೊಟ್ಟಿಲ್ಲ, ಮತಗಳ ಜೊತೆ ಪ್ರೀತಿಯನ್ನ ಕೊಟ್ಟಿದ್ದೀರಿ ಮತ್ತು ಅಭಿಮಾನವನ್ನ ತೋರಿಸಿದ್ದೀರಿ. ಯಾಕೆಂದ್ರೆ ಆಸ್ತಿಗೆ ನಾವು ಬೆಲೆ ಕಟ್ಟಬಹುದು, ಆದ್ರೆ ತಮ್ಮಗಳ ಪ್ರೀತಿಗೆ, ತಮ್ಮಗಳ ಅಭಿಮಾನಕ್ಕೆ, ತಮ್ಮಗಳ ಮತಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ನಮ್ಮ ಕುಟುಂಬದ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, JDS BJP ಕಾರ್ಯಕರ್ತರ ಪರವಾಗಿ, ಎಲ್ಲ ಮುಖಂಡರುಗಳ ಪರವಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಮತ್ತು ಬೆಳೆಬೇಕು ಅಂತ ಒಂದು ಕೋರಿ ಅರ್ಜಿ ಕೊಟ್ಟಿದ್ದಾರೆ. ಈ ಬರುವ ವಾರ ದೆಹಲಿಯಲ್ಲಿ ಸಂಸತ್ ಸಭೆ ನಡೆಯೋದ್ರಿಂದ ಅದಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಹೋಗ್ತಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಧ್ವನಿಯಾಗಿ ಇದ್ರ ಬಗ್ಗೆ ಒಂದು ಅಲ್ಲಿ ಮನವಿ ಕೊಟ್ಟು ನಿಮಗೆ ಅದರದ ಸಹಾಯ ಸಿಗೋ ಅಂತ ನಿಟ್ಟಿನಲ್ಲಿ ಅವರು ನಿಮ್ಮೆಲ್ಲರ ಜೊತೆ ನಿಲ್ತಾರೆ. ಶಕ್ತಿ ಮೀರಿ ಪ್ರಯತ್ನ ಮಾಡೋದಲ್ಲ, ಅದಕ್ಕೆ ಒಂದು ಸಮಸ್ಯೆಗೆ ಪರಿಹಾರ ತಂದೆ ತರ್ತಾರೆ ಅನ್ನೋದು ಒಂದು ಹೇಳಕ್ ಇಷ್ಟಪಡ್ತೀನಿ. ಹಾಲಿನ ದರದ ಅಲ್ಲ ಈಗ ಹೈನುಗಾರಿಕೆ ಮಾಡೋಣ, ಅದೇನಂತ ತಿಳ್ಕೊಂತೀಗ. ಯಾವ ರೀತಿ ನಾವು ಸವಲತ್ತನ್ನು ಕೊಡಬೇಕು ಆ ರೀತಿಯನ್ನು ಕೂಡ ಮಾಡೋಣ. ಹಾಗೆ ಅದಕ್ಕೋಸ್ಕರ ಇದನ್ನು ಹಂತವಾಗಿ ತಮ್ಮ ಸಮಸ್ಯೆಗಳಿಗೆ ನಾವು ಪ್ರಾಮಾಣಿಕವಾಗಿ ಸ್ಪಂದಿಸ್ತೇವೆ. ಎಲ್ರಿಗೂ ನಮಸ್ಕಾರ. ಈಗ ಕನಿಷ್ಠ ಬೆಂಬಲ ಬೆಲೆಯನ್ನ ಯಾವ ರೀತಿ ಅಂದ್ರೆ ಎಷ್ಟು ಖರ್ಚಾಗುತ್ತೆ, 100 ಮೊಟ್ಟೆ ಉಳುಗಳಿಗೆ ಎಷ್ಟು ಖರ್ಚಾಗುತ್ತೆ ಅದರದೆಲ್ಲ ಕೊಟ್ಟಿದ್ದಾರೆ. ಇದನ್ನ ನಾವು ರೇಷ್ಮೆ ಸಚಿವರ ಜೊತೆ ಮಾತಾಡಿ ಮತ್ತು ರೇಷ್ಮೆ ಅಧಿಕಾರಿಗಳ ಜೊತೆ ಮಾತಾಡಿ ಮತ್ತು ರೇಷ್ಮೆ ಬೆಳೆಗಾರರ ಅವ್ರನ್ನೆಲ್ಲ ಕರೆದು ಒಂದು ಸಭೆಯನ್ನು ಮಾಡ್ತೇವೆ. ಅದರಲ್ಲಿ ತಮ್ಮ ಯಾಕೆಂದ್ರೆ ಇದರಲ್ಲಿ ಏನ್ ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ತಮ್ಮ ಒಪಿನಿಯನ್ ಅಭಿಪ್ರಾಯವನ್ನ ತೆಗೆದುಕೊಂಡು ನಾವು ಮುಂದುವರಿತೇವೆ. ನಾವು ನಿಮ್ಮೊಂದಿಗೆ ಇರ್ತೇವೆ. ಸೊ ಯಾಕೆಂದ್ರೆ ಇದು ನಮ್ಮ ಕರ್ತವ್ಯ.
ಇದು ನಮ್ಮ ಖುಷಿ ಅಂತಾನೆ ಹೇಳ್ತೇನೆ. ಇಷ್ಟು ಹೇಳಿ ನಾವು ಮುಂದೆ ಹೋಗ್ತೇವೆ. ನಮಸ್ಕಾರ. ನಾನು ಹಿಂಗೆ ಕೈ ಹಾಕ್ಬಿಡ್ತೀನಿ ಇವ್ರಿಗೆ. ಇಲ್ಲೇ ಇವ್ರ ಜೊತೆ ಸೇರ್ಕೊಂಡ್ಬಿಡ್ತೀನಿ. ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೃತಜ್ಞತೆ ಸಲ್ಲಿಸಲು ಬಂದಿರುವಂತಹ ಅಭಿಷೇಕ್ ಅವರು ಹಾಗೂ ಡಾಕ್ಟರ್ ಮಂಜುನಾಥ್ ಅವರು ವೇದಿಕೆ ಬರಲಿದ್ದಾರೆ. ಜನತೆಯಿಂದ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಹೂಮನೆಗೆ ಇಟ್ಟಿದ್ದಾರೆ. ಇಂಥ ಐತಿಹಾಸಿಕ ದಿನ, ಐತಿಹಾಸಿಕ ಕ್ಷಣಕ್ಕೆ ಕೋಡಳ್ಳಿ ಸರ್ಕಲ್ ಇವತ್ತು ಭಾಜನವಾಗ್ತಾ ಇದ್ದೀವಿ. ತಾವೆಲ್ಲರೂ ಕಣ್ತುಂಬಿಸ್ಕೊಡ್ಬೇಕೆಂದು ಕೋರ್ಕೊಳ್ತಾ ಇದ್ದೀವಿ. ಡಾಕ್ಟರ್ CN ಮಂಜುನಾಥ್ ಅವರಿಗೆ, ಡಾಕ್ಟರ್ CN ಮಂಜುನಾಥ್ ಅವರಿಗೆ, ನೂತನ ಸಂಸದರಾದ ಡಾಕ್ಟರ್ CN ಮಂಜುನಾಥ್ ಅವರಿಗೆ, ಅಭಿಷೇಕ್ ಅವರಿಗೆ. ಈಗ ವೇದಿಕೆ ಮೇಲೆ ಆಸೀನರಾಗಿರುವಂತ ನೂತನ ಸಂಸದರಾದ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ದಯವಿಟ್ಟು ಸ್ಟೇಜ್ ಮೇಲಿಂದ ಸ್ವಲ್ಪ ಕೆಳಗಡೆ ಇಡಿ. ಸ್ಟೇಜ್ ಸ್ವಲ್ಪ ಚಿಕ್ಕದಿದೆ, ತೂಕ ತಡೆಯಲ್ಲ. ದಯವಿಟ್ಟು ಮುಖಂಡರಲ್ಲಿ ಇನ್ನೊಂದು ವಿನಂತಿ, ಸ್ಟೇಜ್ ಅಲ್ಲಾಡ್ತಾ ಇದೆ. ಡಾಕ್ಟರ್ CN ಮಂಜುನಾಥ್ ಅವರ ಧರ್ಮಪತ್ನಿಯಾದ ಅಭಿಷೇಕ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆ ಮೇಲಿರುವಂತಹ JDS ಪಕ್ಷದ ಅಧ್ಯಕ್ಷರು, ಬಿಜೆಪಿ ಪಕ್ಷದ ಅಧ್ಯಕ್ಷರು, ಬಿಜೆಪಿ ಪಕ್ಷದ ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ JDS ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳಿಗೆ ಎಲ್ಲರಿಗೂ ಸ್ವಾಗತ ಬಯಸ್ತಾ ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಕಿ, ದೇವೇಗೌಡರ ಕಿ, ಕುಮಾರ್ ಅಣ್ಣಂಗೆ, ಡಾಕ್ಟರ್ ಮಂಜುನಾಥ್ ಗೆ, ಅನ್ಸಿಯಮ್ಮರ್ ಗೆ, ಜೈ JDS ಗೆ, ಜೈ ಬಿಜೆಪಿ ಗೆ. ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶಿವಸಮ್ಮಣ್ಣ ಯಾರು ಸೇರ್ಪಡೆ ಆಗ್ತಾರೆ? ಕಾಂಗ್ರೆಸ್ ಪಕ್ಷವನ್ನ ತ್ಯಜಿಸಿ ಇವತ್ತು ನಮ್ಮ JDS ಬಿಜೆಪಿ ಮೈತ್ರಿ ಪಕ್ಷದ ಪರವಾಗಿ ಬಂದು ಸೇರ್ಪಡೆ ಆಗ್ತಾ ಇದ್ದಾರೆ. ಇತಿಹಾಸ ಹೊಸದಾಗಿ ಸೃಷ್ಟಿ ಆಗ್ತಾ ಇದೆ. ಕೋಡಿಗಳಿಗೆ ಬಂದಿರ್ತಕ್ಕಂಥದ್ದು ತಮ್ಗೆ ಅಭಿನಂದನೆಯನ್ನು ತಲುಪಕ್ಕೆ. ಕನಕಪುರ ಕ್ಷೇತ್ರದಲ್ಲಿ ನಮ್ಮ ನಿರೀಕ್ಷೆಗೆ ಮೀರಿ ಮತವನ್ನ ಕೊಟ್ಟಿರ್ತಕ್ಕಂಥ ಜನ ಇವತ್ತು ಋಣವನ್ನು ತೀರ್ಸಕ್ಕೆ ಬಂದಿದ್ದಾರೆ. ಸೈಡಿಗೆ ಬನ್ನಿ, ಹಂಗೆ ಸೈಡಿಗೆ ಬರೋಣ. 40 ವರ್ಷಗಳ ಇತಿಹಾಸ ಏನಿತ್ತು, 40 ವರ್ಷಗಳ ಇತಿಹಾಸವನ್ನ ತೆಗೆದುಹಾಕಿ ಹೊಸ ಇತಿಹಾಸವನ್ನ ಬರೀತಾ ಇದ್ದಾರೆ. ಇವತ್ತು ಏನು ಅರ್ಕೆರೆ ಪಂಚಾಯತ್ ಮೋಹನ್ ರವರು ಇವತ್ತು ಸೇರ್ಪಡೆಯನ್ನ ಆಗ್ತಾ ಇದ್ದಾರೆ. ಇತಿಹಾಸ ಹೊಸದಾಗಿ ಸೃಷ್ಟಿ ಆಗ್ತಾ ಇದೆ. ಭಾರತ್ ಮಾತಾ ಕಿ. ಈಗ ನಮ್ಮ ನೂತನ ಸಂಸದರಾದಂತ ಸನ್ಮಾನ್ಯ ಶ್ರೀ CN ಮಂಜುನಾಥ್ ಅವರು ಮಾತನಾಡಿದ್ದಾರೆ. ದಯಮಾಡಿ ಸಾವಧಾನದಿಂದ ಸ್ವೀಕಾರ ಮಾಡಿ. ಎಲ್ಲ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ತಂದೆ ತಾಯಿ ಸ್ವರೂಪರಾದ ಹಿರಿಯರೇ, ನಿಮ್ಮೆಲ್ಲರಿಗೂ ನನ್ನ ಮನಸ್ಪೂರ್ವಕವಾದ ನಮಸ್ಕಾರಗಳು. ಚುನಾವಣೆಯ ಸಮಯದಲ್ಲಿ ಬಂದಾಗ ನನ್ನಲ್ಲಿದ್ದಂಥ ಆತಂಕನೆಲ್ಲ ನಿವಾರಣೆ ಮಾಡಿ ನೀವೆಲ್ಲರೂ ನನ್ನ ಜೊತೆಯಲ್ಲಿ ನಿಂತು ನನಗೇನೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು
ಒಳ್ಳೆ ಅಮೋಘವಾದಂಥ ಮತಗಳನ್ನು ನೀಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಕೊಟ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಸಂಸತ್ತಿಗೆ ಆಯ್ಕೆ ಮಾಡಿದಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನೀವು ಕೊಟ್ಟಿರುವಂಥ ಈ ಶಕ್ತಿಗೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂಗೆ ನಿಮ್ಮೆಲ್ಲರ ಸೇವೆನ ಮಾಡ್ತೀವಿ ಅನ್ನೋ ಭರವಸೆ ಕೊಡ್ತೀನಿ. ನೀವಿಲ್ಲಿ ಸೇರಿರೋದು ನೋಡೋ ನನಗೆ ಮಾತಾಡೋಕ್ಕೇ ಅತಿ ಸಂತೋಷ ಆಗಿದೆ. ಈ ಜನ ನೋಡಿ ನನಗೆ ನಾವು ತಡವಾಗಿ ಬಂದರೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಾ. ಡಾಕ್ಟ್ರಿಗೆ ನೀವು ಕೊಟ್ಟಿರೋಂಥ ಬಲನ ಶಕ್ತಿನ ಸರಿಯಾದ ರೀತಿಯಲ್ಲಿ ಸೇವೆ ರೂಪದಲ್ಲಿ ನಿಮ್ಮೆಲ್ಲರ ಸೇವೆ ಮಾಡೋ ರೂಪದಲ್ಲಿ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರಿಗೂ ಸಹ ನಿಮ್ಮೆಲ್ಲರ ಜೊತೆಯಲ್ಲಿ ನಿಂತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಮನಸ್ಸವರಿಗಿದೆ. ಖಂಡಿತವಾಗಿ ಕೊನೆ ತನಕ ನಿಮ್ಮ ಜೊತೆಲಿ ಇರ್ತಾರೆ. ಇನ್ನು ಹೆಚ್ಚು ನಾನು ಮಾತಾಡಾರೆ ಅವರೇ ಮಾತಾಡ್ತಾರೆ ನನ್ನ ಪರವಾಗಿನೇ. ನಮಸ್ಕಾರ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಪ್ರೋತ್ಸಾಹ, ತಮ್ಮೆಲ್ಲರ ಬೆಂಬಲದಿಂದ ನಾನು ಈ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 2,70,000 ಮತಗಳಿಂದ ಜಯಶಾಲಿಯಾಗಿದ್ದೇನೆ. ಸೊ ಈ ಗೆಲುವು ನನ್ನ ಗೆಲುವು ಅಲ್ಲ, ಇದು ನಿಮ್ಮ ಗೆಲುವು ಅಂತ ನಾನು ಹೇಳಬೇಕಾಗುತ್ತೆ. ಇದು ಜನಶಕ್ತಿಯ ಗೆಲುವು, ಪ್ರಜಾತಂತ್ರ ವ್ಯವಸ್ಥೆಯ ಗೆಲುವು. ಯಾಕೆಂದರೆ ನಾನು ಇಲ್ಲಿ ನೆರೆದಿರ್ತಕ್ಕಂಥ ಜನಸಮೂಹವನ್ನು ನೋಡಿದರೆ ಇನ್ನು ಚುನಾವಣೆ ನಾಳೆನೋ ನಾಡಿದ್ದು ಇದ್ದಂಗಿದೆ. ಸೊ ಯಾಕೆಂದರೆ ಅಷ್ಟು ಉತ್ಸಾಹಕರಾಗಿದ್ದೀರಿ. ಈ ಸಂತೋಷವನ್ನು ನಾವು ಹಂಚಿಕೊಳ್ಳುವಂಥ ಸಮಯ. ಅದಕ್ಕೋಸ್ಕರ ಇದು ಇವತ್ತು ನಾವು ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ, ತಮ್ಮ ಮನೆಯ ಬಾಗಿಲಿಗೆ ಬಂದು ತಮಗೆ ಧನ್ಯವಾದವನ್ನು ಮತ್ತು ನಮ್ಮ ಹೃದಯ ಸ್ಪರ್ಶಿ ನಮಸ್ಕಾರವನ್ನು ಹೇಳುವ ಈ ಸಭೆಗೆ ತಾವೆಲ್ಲ ಬಂದಿರುವುದು ಬಹಳ ಸಂತೋಷ ತಂದಿದೆ. ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಯಾಕೆಂದರೆ ಇದು ಒಂದು ಐತಿಹಾಸಿಕ ಚುನಾವಣೆಯಾಗಿ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿತ್ತು. ಈ ಕ್ಷೇತ್ರ ರಾಷ್ಟ್ರದ ಗಮನವನ್ನು ಸೆಳೆದಿತ್ತು. ಇದು ಬಹಳ ಒಂದು ಪ್ರತಿಷ್ಠಿತ ಕ್ಷೇತ್ರವಾಗಿ ಹೊರಹೊಮ್ಮಿತ್ತು. ಈ ಪ್ರತಿಷ್ಠಿತ ಕ್ಷೇತ್ರದಲ್ಲಿ ನಮ್ಮ ಗೆಲುವಿಗೆ ಕಾರಣರಾದ ಎಲ್ಲ ತಮ್ಮನ್ನು ನಾನು ಪ್ರೀತಿಯಿಂದ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ನಮಸ್ಕಾರವನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಇವತ್ತು ನಾವು ಕನಕದಿಂದ ಪ್ರಾರಂಭವಾದಂಥ ನಮ್ಮ ಈ ಜನಸ್ಪಂದನೆ ಜನಸಂಪರ್ಕ ಈ ಕಾರ್ಯಕ್ರಮ ಇವಾಗ ಕೋಡಿಹಳ್ಳಿಗೆ ಬಂದು ತಲುಪಿದ್ದೇವೆ. ಈ ಸಂದರ್ಭದಲ್ಲಿ ತಾವು ತೋರಿಸ್ತಕ್ಕಂಥ ಪ್ರೀತಿ ಅಭಿಮಾನ ನಿಜವಾಗ್ಲೂ ಬಹಳ ನಮ್ಮ ಹೃದಯಕ್ಕೆ ತಟ್ಟಿದೆ. ಕೇವಲ ನೀವು ನಮಗೆ ಮತಗಳನ್ನು ಕೊಟ್ಟಿಲ್ಲ, ಮತಗಳ ಜೊತೆ ಪ್ರೀತಿಯನ್ನು ಕೊಟ್ಟಿದ್ದೀರಿ, ಜೊತೆಗೆ ಅಭಿಮಾನವನ್ನು ಕೊಟ್ಟಿದ್ದೀರಿ. ಈ ಪ್ರೀತಿ ಮತ್ತು ಅಭಿಮಾನಕ್ಕೆ ಏನೂ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ನಿಮಗೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಅದೇ ರೀತಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಜನರ ಸಮಸ್ಯೆಗಳನ್ನು ಅರಿಯುವಂಥ ಅವಕಾಶ ಕೂಡ ಸಿಕ್ಕಿದೆ ನಮಗೆ. ಕೆಲವು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಮಸ್ಯೆಗಳಿದೆ, ಇನ್ನು ಕೆಲವು ರಾಜ್ಯ ಹೆದ್ದಾರಿಗಳಲ್ಲಿ ಸಮಸ್ಯೆ ಇದೆ. ಜನ ಎಲ್ಲೋದ್ರೂ ಎರಡು ವಿಚಾರ ಹೇಳ್ತಾರೆ ನಮಗೆ. ಸರ್, ನಮಗೆ ಆಸ್ಪತ್ರೆಗಳಲ್ಲಿ ಸೇವೆ ಸರಿಯಾಗಿ ಸಿಗ್ತಾ ಇಲ್ಲ, ವೈದ್ಯರು ಬೇಕು ಅಂತ. ಇನ್ನೊಂದು, ಸರ್ ನೀವು ನಮಗೆ ಈ ಪೊಲೀಸ್ ಸ್ಟೇಷನ್ನಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಾ ಇರುತ್ತೆ, ಅದನ್ನ ನೀವು ಕೊಡಬೇಕು ಹಾಗೆ ಹೇಗೆ ಅಂತ ಹೇಳ್ತಾರೆ. ಅದರಿಂದ ನಾನು ತಮ್ಮಲ್ಲಿ ಮನವಿ ಏನಪ್ಪಾ ಅಂದ್ರೆ, ಈಗ ಚುನಾವಣೆ ಮುಗಿದೋಯ್ತು. ಚುನಾವಣೆಯಲ್ಲಿ ಒಂದು ಗುಂಪು ಒಂದು ಪಕ್ಷ ಬೆಂಬಲಿಸುತ್ತೆ, ಇನ್ನೊಂದು ಗುಂಪು ಇನ್ನೊಂದು ಪಕ್ಷವನ್ನು ಬೆಂಬಲಿಸುತ್ತೆ. ಅಲ್ಲಿಗೆ ಚುನಾವಣೆ ಮುಗೀತು. ಚುನಾವಣೆ ಮುಗಿದಿರೋದ್ರಿಂದ ತಾವೆಲ್ಲರೂ ಕೂಡ ಯಾವುದೇ ಒಂದು ವೈಮನಸ್ಸಿಲ್ದೇನೆ, ಯಾವುದೇ ಒಂದು ಸೇಡಿನ ಮನೋಭಾವ ಇಲ್ದೇನೆ, ಯಾವುದೇ ಪಕ್ಷ ಆಗಿರ್ಬೋದು, ಇದು ನಮ್ಮ ಪಕ್ಷ ಆಗಿರ್ಬೋದು, ಇನ್ನೊಂದು ಪಕ್ಷ ಆಗಿರ್ಬೋದು, ಆದಷ್ಟು
ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ನೆಮ್ಮದಿಯ ಬದುಕನ್ನು ಮಾಡ್ಕೊಂಡು ಹೋಗಬೇಕು ನಾನು ಅಂತ ತಮ್ಮಲ್ಲಿ ಮನವಿಯನ್ನು ಕೇಳ್ತೇನೆ. ಯಾಕೆಂದರೆ ನಾವು ಈ ಸೇವೆ ಏನು ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದೀರಾ, ಆ ಸೇವೆ ನಮಗೆ ಮತ ಹಾಕಿರೋರ್ಗೂ ಸಹ ಸೇವೆ, ಮತ ಹಾಕದೇ ಇದ್ದವ್ರಿಗೂ ಸೇವೆ. ಸೊ ನಾವು ಯಾವುದೇ ಭೇದ ಭಾವ ಮಾಡೋದಿಲ್ಲ, ಯಾವುದೇ ತಾರತಮ್ಯ ಮಾಡೋದಿಲ್ಲ. ಯಾಕೆಂದರೆ ಅವರು ಕೂಡ ನಮ್ಮ ಅಣ್ಣ ತಮ್ಮಂದಿರೇ. ಆ ಭಾವನೆಯಲ್ಲಿ ನಾವು ಕೆಲಸ ಮಾಡೋಣ. ಒಂದು ಸಂತೃಪ್ತಿ, ಒಂದು ಸಂತೋಷದ ಅಲೆ, ಒಂದು ಸಂತೋಷದ ಸಮಾಜ, ಒಂದು ಸಂತೃಪ್ತಿಯ ಸಮಾಜವನ್ನು ನಿರ್ಮಾಣ ಮಾಡೋಣ. ಒಂದು ಆರೋಗ್ಯಕರವಾದಂಥ ಸಮಾಜವನ್ನು ನಾವೆಲ್ಲ ನಿರ್ಮಾಣ ಮಾಡಲಿಕ್ಕೆ ನಾಂದಿ ಆಗೋಣ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ NDA ಸರ್ಕಾರ ಏನು ರಚನೆಯಾಗಿದೆ, ಆ NDA ಸರ್ಕಾರದಲ್ಲಿ ರಚನೆಯಾದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಕೇವಲ ಮೊದಲನೇ ದಿನ ಅವರು ತೆಗೆದುಕೊಂಡ ಬಹಳ ಒಂದು ಮುಖ್ಯವಾದ ನಿರ್ಧಾರ ಏನಪ್ಪ ಅಂದರೆ, ಸುಮಾರು 9,26,00,000 ರೈತರಿಗೆ 20,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. 20,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ. ಇನ್ನೊಂದು ಬಹಳ ಮುಖ್ಯವಾದದ್ದು, ನಮ್ಮ ರೈತರು ಹಲವಾರು ಬೆಳೆಗಳನ್ನು ಬೆಳೀತಾರೆ, ಆದರೆ ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಗ್ತಾ ಇಲ್ಲ. ಎಷ್ಟೋ ಸರಿ ಅವ್ರು ಏನು ಖರ್ಚು ಮಾಡ್ಕೊಂಡಿರ್ತಾರೆ ಆ ಖರ್ಚು ಕೂಡ ಅವರಿಗೆ ಬರೋದಿಲ್ಲ. ಅದಕ್ಕೋಸ್ಕರ ನಿನ್ನೆ ಒಂದು ನಿರ್ಧಾರ ಮಾಡಿದ್ದಾರೆ, ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ನಿರ್ಧಾರ ಮಾಡಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ 14 ಬೆಳೆಗಳಿಗೆ, 14 ಬೆಳೆಗಳ ಉತ್ಪನ್ನಗಳಿಗೆ ಅವರು ಒಂದು ಮಹತ್ವದ ನಿರ್ಧಾರ. ಈಗೇನು ಕನಿಷ್ಠ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಕೊಡುವ ನಿರ್ಧಾರವನ್ನು ಮಾಡಿ ಇದರಿಂದ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ನಾನು ಕ್ಷೇತ್ರ ವ್ಯಾಪ್ತಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ರೇಷ್ಮೆ ಬೆಳೆಗಾರರ ಸಮಸ್ಯೆ ಬಹಳ ಇದೆ. ಅವರ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ, ಎಷ್ಟೋ ಸರಿ ರಕ್ತ ಕೂಡ ಬಂದಿದೆ ಅಂತ ಭಾವಿಸ್ತೀನಿ ನಾನು. ಅದರಿಂದ ರೇಷ್ಮೆ ಬೆಳೆಗಾರರ ಸಮಸ್ಯೆ ಏನಿದೆ, ಕೇಂದ್ರ ಸರ್ಕಾರದಿಂದ ಏನು ಅವರಿಗೆ ಅನುಕೂಲ ಆಗಬೇಕು ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವರಿಗೆ ಸಹಾಯ ಮಾಡುವ ಸಂಕಲ್ಪವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಇವತ್ತು ಎಲ್ಲ ಈ ನಮ್ಮ ಭಾಗದಲ್ಲಿ ಮಳವಳ್ಳಿ ಆಗ್ಬೋದು, ಕನಕಪುರ ಆಗ್ಬೋದು, ರಾಮನಗರ ಆಗ್ಬೋದು, ಚನ್ನಪಟ್ಟಣ ಆಗ್ಬೋದು, ಮಾಗಡಿ ಆಗ್ಬೋದು, ಈ ಭಾಗದಲ್ಲಿ ಹೆಚ್ಚು ಜನ ನಮ್ಮ ರೇಷ್ಮೆ ಬೆಳೆಗಾರರಿದ್ದಾರೆ, ಅವರಿಗೆ ಮಾಡತಕ್ಕಂಥದ್ದು. ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾದಂಥದ್ದು, ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 1996ನೇ ಇಸ್ವಿನಲ್ಲಿ ಒಂದು ರೈಲ್ವೆ ಯೋಜನೆಯನ್ನು ಮಂಜೂರು ಮಾಡಿದರು. ಅಂದರೆ ಬೆಂಗಳೂರು, ಕನಕಪುರ ಮತ್ತು ಮಳವಳ್ಳಿ ಮಾರ್ಗವಾಗಿ ಚಾಮರಾಜನಗರ ಮತ್ತು ಸತ್ಯಮಂಗಲ ಯೋಜನೆ, ಸುಮಾರು 260 ಕಿಲೋಮೀಟರ್ ಈ ರೈಲ್ವೆ ಯೋಜನೆಯನ್ನು ಅವರು ಮಂಜೂರು ಮಾಡಿದರು. ಆದರೆ ಅದು ನೆನಗುದಿಗೆ ಬಿದ್ದಿತ್ತು. ಇವಾಗ ನಿನ್ನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಅವರು ಉಕ್ಕು ಮತ್ತು ಭಾರಿ ಕೈಗಾರಿಕೆ ಮಂತ್ರಿಗಳಾಗಿ ಈಗ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರು ರೈಲ್ವೆ ಸಚಿವರನ್ನು ಭೇಟಿ ಮಾಡಿ ಈ ಸತ್ಯಮಂಗಲ ಅಂದರೆ ಕನಕಪುರ ಸತ್ಯಮಂಗಲ ರೈಲ್ವೆ ಯೋಜನೆಯನ್ನು ನೀವು ಕೈಗೆತ್ತಿಕೊಳ್ಬೇಕು ಅನ್ನುವ ಮನವಿಯನ್ನು ಅವರು ನಮ್ಮ ಕೇಂದ್ರ ಸಚಿವರಾದಂಥ ಅಶ್ವಿನ್ ವೈಷ್ಣವ್ ಅವ್ರಿಗೇನು ಹೇಳಿದ್ದಾರೆ. ಅವರು ಕೂಡ ಅದರಿಂದ ಅದು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೈಲ್ವೆ ಯೋಜನೆಗೆ ಒಂದು ವೇಗ ಸಿಗುತ್ತೆ ಅನ್ನುವ ಭರವಸೆ ತಮ್ಮಲ್ಲಿ ನಾನು ಹೇಳ್ತಾ ಇದ್ದೇನೆ. ಹಾಗೆಯೇ ಇವತ್ತು ಈ ಆಸ್ಪತ್ರೆಗಳ ಸಮಸ್ಯೆ ವ್ಯಾಪಕವಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಇದೆ. ಇದಕ್ಕೆ ನಾವು ಆರೋಗ್ಯ ಸಚಿವರೊಡನೆ ಮಾತನಾಡಿ ವೈದ್ಯರನ್ನು ಇಲ್ಲಿಗೆ ಒದಗಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ಅಷ್ಟೇ, ತಾವು ಈಗಾಗಲೇ ಹೇಳಿದ್ದೇನೆ, ಈ ಗೆಲುವು ನಮ್ಮ ಗೆಲುವಲ್ಲ, ಇದು ನಿಮ್ಮ ಗೆಲುವು, ಜನಶಕ್ತಿಯ ಗೆಲುವು ಮತ್ತು ಪ್ರಜಾತಂತ್ರ ವ್ಯವಸ್ಥೆಯ ಗೆಲುವು. ಹೀಗಾಗಿ ಇವತ್ತು ಯಾಕೆಂದರೆ ಉತ್ತಮವಾದಂಥ ಬೆಳೆಯನ್ನು, ಉತ್ತಮವಾದಂಥ ಮಳೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸೊ ಯಾಕೆಂದರೆ ರೈತರಿಗೆ ಎಲ್ಲ ರೀತಿಯ ಸವಲತ್ತುಗಳು, ಇವತ್ತು ಆರೋ ಬೆಲೆ ಜಲಾಶಯದಿಂದ ನೀರು ಬರ್ತಾ ಇಲ್ಲ ಅಂತ ಕೇಳಿದೆ ನಾನು.
ಇವಾಗ ತಾನೇ ಇಂಜಿನಿಯರ್ ಅವರಿಗೆ ನಾವು ಮಾತನಾಡಿದ ಸಂದರ್ಭದಲ್ಲಿ ಅದು ಸುಮಾರು ಜುಲೈ 15ಕ್ಕೆ ಅಲ್ಲಿ ಈಗ ಆಲ್ರೆಡಿ 80% ಕಾಮಗಾರಿ, ಅಂದರೆ ಅದು ನೀರನ್ನು ಎತ್ತುವಂಥದ್ದು ಏತ ನೀರಾವರಿ ಯೋಜನೆ ಏನಿದೆ ಅದು ಕಾಮಗಾರಿ ಅದು ಬರದಿಂದ ಸಾಗಿದೆ. 20% ಕಾಮಗಾರಿ ಮಾತ್ರ ಉಳಿದಿದೆ. ಬಹುಶಃ ಜುಲೈ 15ಕ್ಕೆ ಆರೋಬೆಲೆ ಜಲಾಶಯದಿಂದ ರೈತರಿಗೆ ನೀರು ಒದಗಿಸುವ ಭರವಸೆಯನ್ನು ಇವತ್ತು ಇಂಜಿನಿಯರ್ ಅವರು ಕೊಟ್ಟಿದ್ದಾರೆ. ಇದು ಯಾಕೆಂದರೆ ಸುಮಾರು ದಿನದಿಂದ ರೈತರಿಗೆ ಇದು ಸಮಸ್ಯೆ ಆಗಿದೆ. ಹಾಗೆಯೇ ಈಗ ಕುಡಿಯುವ ನೀರಿನ ಯೋಜನೆ ಆಗ್ಬೋದು. ಹಾಗೆಯೇ ಇನ್ನು ಯಾಕೆಂದರೆ ಈ ಬೆಂಗಳೂರು ಗ್ರಾಮಾಂತರ ಅಂದರೆ 2, ಇಲ್ಲಿ ನಗರ ಪ್ರದೇಶನೂ ಇದೆ, ಹಳ್ಳಿ ಪ್ರದೇಶನೂ ಇದೆ. ಇವತ್ತು ಆರೋಹಳ್ಳಿ ಏನಿದೆ, ಆರೋಹಳ್ಳಿ ನಮ್ಮ ಕೈಗಾರಿಕಾ ಅಭಿವೃದ್ಧಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏರಿಯಾ ಏನಿದೆ, ಅಲ್ಲಿಗೂ ಕೂಡ ಏನಾದರೂ ಮೆಟ್ರೋ ರೈಲನ್ನು ವಿಸ್ತರಣೆಗೂ ಕೂಡ ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಾಕೆಂದರೆ ಈಗ 21 ಕಿಲೋಮೀಟರ್ಗೆ ಬೇಕಾಗುತ್ತೆ ಅದು ಮೆಟ್ರೋ. ಹೀಗಾಗಿ ಇವತ್ತು ಹಲವಾರು ಇವತ್ತು ಸಾತ್ನೂರು ಮೂಲಕನೇ ಬಂದ್ವಿ. ಅವರ ಸಮಸ್ಯೆಗಳು ಬೇರೆ ಇದೆ. ಇಲ್ಲಿ ಅಂದರೆ ಒಟ್ಟಾರೆ ತಮ್ಮ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ. ಆದರೆ ಮೇಕೆದಾಟು ಎಲ್ಲರಿಗೂ ಗೊತ್ತಿದೆ. ಮೇಕೆದಾಟು ವಿಚಾರ ಬಂದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು, ಪಕ್ಷ ಭೇದ ಮರೆತು ಎಲ್ಲ ಪಕ್ಷಗಳು ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಗ್ಗಟ್ಟಾಗಿ ಕೆಲಸ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಮಾಡೋಣ. ಹಾಗೆಯೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳುತ್ತಾ, ಯಾಕೆಂದರೆ ಚುನಾವಣೆಗಿಂತ ಚುನಾವಣೆ ಆದಮೇಲೆ ನಾವು ಹೆಚ್ಚು ಸಂಪರ್ಕಕ್ಕೆ ಬರಬೇಕು, ಅದು ಬಹಳ ಮುಖ್ಯವಾದದ್ದು. ಚುನಾವಣೆಗಿಂತ ಚುನಾವಣೆ ಆದಮೇಲೆ, ಯಾಕೆಂದರೆ ಇದು ಚುನಾವಣೆಗೋಸ್ಕರ ಇರತಕ್ಕಂಥ ಸಂಬಂಧ ಅಲ್ಲ. ನಮ್ಮ ಮನೆಯ ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ತಮ್ಮ ಮನವಿಗೆ ನಾವು ಸ್ಪಂದಿಸ್ತೇವೆ. ಯಾಕೆಂದರೆ ಕೆಲವು ಪ್ರಯತ್ನ ಬಹಳ ಮುಖ್ಯ. ಯಾವತ್ತೂ ಅಷ್ಟೇ ಪ್ರಯತ್ನಗಳು ಬಹಳ ಮುಖ್ಯ. ಕೆಲವು ಫಲ ಕೊಡ್ಬೋದು, ಕೆಲವು ಫಲ ಕೊಡದೇ ಇರ್ಬೋದು. ಪ್ರಯತ್ನಗಳು ನಿರಂತರವಾಗಿ ಮಾಡೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಯೂಸಫ್ ಖಾನ್ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು. ಯಾಕೆಂದರೆ ಅವರು ಒಂದು ಹರಕೆಯನ್ನು ಹೊತ್ತಿದ್ರು. ಡಾಕ್ಟರ್ CN ಮಂಜುನಾಥ್ ಅವರು ಚುನಾವಣೆಯಲ್ಲಿ ಗೆದ್ದರೆ ಮಹದೇಶ್ವರ ದೇವಸ್ಥಾನದಲ್ಲಿ ಮುಡಿ ಕೊಡ್ತೀನಿ ಅಂತ ಮುಡಿನೂ ಕೊಟ್ಟಿದ್ದಾರೆ. ಮುಡಿನೂ ಬೆಳೀತಾ ಇದೆ. ಸೊ ಹೀಗಾಗಿ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳು. ಅಭಿಮಾನಿಗಳಿಂದ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಮಾಲಾರ್ಪಣೆ ನಡೆಯುತ್ತಿದೆ.